ಸಿಎಂ ಮುಂದುವರಿತಾರೆ ಮುಗಿದೋಯ್ತು. ಸಿದ್ದರಾಮಯ್ಯರೇ ಮಗ ಹೇಳ್ತಾನಂದ್ರೆ ಅಧಿಕೃತ ಅಂದ್ರೆ ಯುದ್ಧ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗೆ ಆಯ್ತು. ಅಧಿವೇಶನದಲ್ಲಿ ಶುರುವಾಗುತ್ತೆ ಅನ್ಸುತ್ತೆ. ಏನು ನೋಡ್ಬೇಕು ಅಧಿವೇಶನದಾಗ ಏನು ಇಡ್ಲಿ ತಿತ್ತಾರೋ ದೋಸೆ ತಿತ್ತಾರೋ ಏನು ಒಬ್ರು ಕಪಾಳಿಗೆ ಒಬ್ರು ಹೊಡಿತಾರೋ ಯಾರು ನೋಡ್ಯಾರ. ಈಗ ಅಧಿವೇಶನ ನಾಳೆ ಚಾಲಲ್ಲ, ಇವತ್ತತ್ರ ಅಧಿವೇಶನ ಇರುವುದಿಲ್ಲ. ರೈತರ ಪರವಾಗಿ ಆಗಲಿ ಅಥವಾ ಯಾವ ಜನಪ್ರತಿನಿಧಿಗಳು ಯಾರ ಪರವಾಗಿ ಆಗಲಿ ಅಥವಾ ಜನರಿಗಾಗಿ ಯಾವುದೇ ರೀತಿ ಮೀಟಿಂಗ್ ಮಾಡ್ತಾ ಇಲ್ಲ. ಬರೀ ಸಿಎಂ ಗದ್ದುಗೆಗೋಸ್ಕರ ದಿನನಿತ್ಯ ಒಬ್ಬರ ಮನೇಲಿ ಒಬ್ರು ಟಿಫನ್ನು ಅದೇ ರೀ ಸಕ್ಕರೆ ಕಾರ್ಖಾನೆದವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಅವ್ರ ಸಮಸ್ಯೆ ಹೇಳಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಯಾವುದು ಡೆವಲಪ್ಮೆಂಟ್ದು ಮೀಟಿಂಗೇ ಇಲ್ಲ. ಬರೀ ಮುಂಜಾನೆ ಹೇಳನೇ ಆ ಎಮ್ ಎಲ್ ಎನ ಕರಿ, ನನ್ನ ಜೊತೆಗಿರಪ್ಪ ಈ ಎಮ್ ಎಲ್ ಎನ ಕರಿ, ನಿನಗೆ 50 ಕೋಟಿ ಕೊಡ್ತೀನಿ 100 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಆಡಳಿತ ಅನ್ನೋದೇ ಕುಸಿದೋಗೈತೆ. ಅಧಿಕಾರಿಗಳು ಅಡಿಗೋ ಏನಾಗಿದೆ, ಭ್ರಷ್ಟ ಸರ್ಕಾರ ಇರೋದನ್ನ ಆಫೀಸರ್ ಅಂಜಲಾಗ್ಯಾರ. ರೊಕ್ಕ ಕೊಟ್ಟೆ ಬಂದಿರ್ತಾರೆ. ರೊಕ್ಕ ಕೊಟ್ಟು ಬಂದು ಆಫೀಸರ್ಗೆ ನೀವು ಹೋಗಿ ಕೆಲಸ ಮಾಡಂದ್ರೆ ಯಾಕ್ರಿ ನಾವು ನಿಮ್ಗೆ 50 ಲಕ್ಷ ರೂಪಾಯಿ ಕೊಟ್ಟು ಬಂದೀವಿ, ನಾ ಹಂಗೆ ಟೆಂಡರ್ ನಡೆದಂಗೆ ನಡೆದವ್ರು ಅಧಿಕಾರಿಗಳಿಗೆ 5 ಕೋಟಿ 10 ಕೋಟಿ ವರ್ಗಾವಣೆ ಅನ್ನೋಂಥದ್ದು ಇಷ್ಟೇ ಆಗೈತಿ. ಮೊನ್ನೆ ಒಬ್ರು ಅಧಿಕಾರಿ ಹೇಳಿದ್ರೆ ನನಗೆ ಮೊದಲ 2 ಕೋಟಿ ಹೇಳಿದ್ರ, ಯಾವುದೋ ಹೊತ್ತು ಹೇಳೋದಿಲ್ಲ. ಮತ್ತೊಬ್ರು ಬಂದ್ರತ್ತ 3 ಕೋಟಿ ಕೊಡ್ತೇನೆ ಅಂದ್ರ, ಈಗ 3 ಕೋಟಿ ಕೊಡ್ತೇನೆ. ಅದು ಎಲ್ಲಿಗೆ ಬಂದಿತ್ತ 5 ಕೋಟಿಗೆ ಬಂದಿತ್ತು. ಈ ವ್ಯವಹಾರ ಇವತ್ತು ನಡೆದತ್ತೆ. ಡಿ ಕೆ ಶಿವಕುಮಾರ್ 70 ಶಾಸಕರಿಗೆ 55 ಕೋಟಿ ಪಟ್ಟ ನಾನು ಎಣಿಸ್ಲಕ್ಕೆ ಹೋಗಿಲ್ಲ, ನೋಡೇನ. ಸರ್ ಈಗ